ಇನ್ನು ಇತರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡುವ ಪರೋಕ್ಷ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇವತ್ತು ಫುಲ್ ಆ ಕ್ಷೇತ್ರದಲ್ಲ ಎಲ್ಲ ಟೆಂಪಲ್ ರನ್ ಅವರು. ನನ್ನ ಹೃದಯದಲ್ಲಿದೆ, ಐ ವಾಂಟ್ ಟು ಲವ್ ಚನ್ನಪಟ್ಟಣ ಅನ್ನೋ ಮಾತನ್ನು ಆಡಿದ್ದಾರೆ. ಐ ವಾಂಟ್ ಟು ಡೆವಲಪ್ ಚನ್ನಪಟ್ಟಣ, ಕನಕಪುರಕ್ಕಿಂತ ಚೆನ್ನಾಗಿ ಡೆವಲಪ್ ಮಾಡ್ತೀನಿ. ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತಹ ತಾಲೂಕು ಸಾತ್ನೂರು ಕೂಡ ಚನ್ನಪಟ್ಟಣಕ್ಕೆ ಬರುತ್ತೆ. ಚನ್ನಪಟ್ಟಣ ಜನರ ಋಣವನ್ನು ತೀರಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ ಚನ್ನಪಟ್ಟಣ, ಅಲ್ಲಿ ಇವರು ಸ್ಪರ್ಧೆ ಮಾಡ್ತಾರೆ ಅಂತ. ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂಥ ತಾಲೂಕು. ನಾನು 4 ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ದುಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ, ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು 80,000 85,000 ಓಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳಿಬಿಟ್ಟು ತೀರ್ಮಾನ ಮಾಡ್ತೀನಿ.